Hello everyone, welcome to Sanmargaha classes. Let us see question number 3 of chapter Force and Pressure. The pressure exerted at the bottom of liquids depend on. Okay, ಈಗ ಬಾಟಮ್ ಆಫ್ ದ ಲಿಕ್ವಿಡ್ ಮೇಲೆ ಪ್ರೆಷರ್ ಎಕ್ಸರ್ಟ್ ಆಗ್ತಾ ಇದೆ, ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ, ದ ಏರಿಯಾ ಆಫ್ ದ ಕಂಟೈನರ್. ಆಪ್ಷನ್ ಬಿ, the shape assumed by the liquid. Okay. Option C, the shape of the reservoir. Option D, the volume of the liquid. You know that liquids do not have any specific shape ಅಲ್ವಾ? ಅದ್ರ ಶೇಪ್ ಯಾವುದು? ರಿಸರ್ವಾಯರ್ ಶೇಪಿಗೆ ಬಂದಿರುತ್ತೆ. ಈಗ ಈ ಲಿಕ್ವಿಡ್ ಏನಿದೆ ಅದನ್ನ ಒಂದು ಬಾಟ್ಲ್ ಅಲ್ಲಿ ತುಂಬಿದಿರಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಟಲ್. ಈಗ ಅದ್ರ ಬಾಟಮ್ ಮೇಲೆ ಎಷ್ಟು ಪ್ರೆಷರ್ ಬೀಳ್ತಾ ಇದೆ ಅನ್ನುವಂಥದ್ದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ದಟ್ ಈಸ್ okay, the pressure exerted at the bottom of liquids depends on height of the liquid column. ಈ ಲಿಕ್ವಿಡ್ ಕಾಲಮ್ ಹೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, not on the area of the container or shape of reservoir or the volume of liquid. It depends on height of the liquid column. ಈಗ ಇಲ್ಲಿ ನೋಡಿ, ಇಲ್ಲಿ ಒಂದು ದೊಡ್ಡ ಬಾಟ್ಲ್ ಇದೆ, ಇಲ್ಲಿ ಒಂದು ಸಣ್ಣ ಬಾಟ್ಲ್ ಇದೆ. ಈ ಬಾಟಮ್ ಅಲ್ಲಿ ಏನ್ ಪ್ರೆಷರ್ ಎಕ್ಸರ್ಟ್ ಆಗ್ತಾ ಇದೆ, ದಿಸ್ ವಿಲ್ ಬಿ ಮೋರ್ ಇನ್ ದಿಸ್ ಫಸ್ಟ್ ಕೇಸ್. ಯಾಕಂದ್ರೆ ಹೈಟ್ ಜಾಸ್ತಿ ಇದೆ ಈ ಲಿಕ್ವಿಡ್ ಕಾಲಮ್, ಇಲ್ಲಿ ಲಿಕ್ವಿಡ್ ಕಾಲಮ್ ಹೈಟ್ ಕಡಿಮೆ ಇದೆ. therefore it depends on height of the liquid column. Thank you.